ನಮಸ್ತೆ. ಕೇಳುವವರು ಹಲವು ಮಂದಿ ಕೇಳುವವರು ಹಲವು ಮಂದಿ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವವರು ಕೆಲವೇ ಮಂದಿ. ಬಹುಶಃ ಇದು ನಮ್ಮ ಯೋಗಕ್ಕೆ ತುಂಬ ಅನ್ವಯ ಆಗುತ್ತೆ. ಸಾಕಷ್ಟು ಜನ ಕೇಳ್ತೀರಿ, ಗುರುಜಿ ಕ್ಲಾಸ್ ಯಾವಾಗ ಶುರು ಮಾಡ್ತೀರಿ? ಆನ್ಲೈನ್ ಕ್ಲಾಸ್ ಇಲ್ವಾ? ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಎಲ್ಲ ಆಪ್ಷನ್ಸ್ನು ಕೊಟ್ಟಾಗಲೂ ಕೂಡ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂಥವ್ರು ಕೆಲವೇ ಮಂದಿ. ಅದೇನೇ ಇರಲಿ, ಆನ್ಲೈನ್ ವೇದಿಕೆಯಲ್ಲೂ ಕೂಡ ನೂರಾರು ಜನರನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಕಳೆದ 5 ವರ್ಷದಿಂದ ಸತತವಾಗಿ ಸ್ವಾಸ್ಥ್ಯ ಮಾರ್ಗದ ಮೂಲಕ ರಾಜ್ಯದ ನಾನಾ ಭಾಗಗಳಿಂದ ಹಲವಾರು ಮಂದಿ ಆನ್ಲೈನ್ ಯೋಗ ತರಬೇತಿಯಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ, ಫಲಾನುಭವಿಗಳಿದ್ದಾರೆ. ಈ ಒಂದು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ, ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಸಂಕಲ್ಪ ಮಾಡಿರಿ, ಸತ್ಸಂಕಲ್ಪ, ಅದೇ ಸ್ವಾಸ್ಥ್ಯ ಸಂಕಲ್ಪ. ನಮ್ಮ ಯಾವುದೇ ಕೆಲಸ ಕಾರ್ಯಗಳ ಒತ್ತಡ ಏನೇ ಇದ್ರೂ ಕೂಡ ನಾನು ಪ್ರತಿನಿತ್ಯ 1 ಗಂಟೆಗಳ ಕಾಲ ನನಗಾಗಿ, ನನ್ನ ಆರೋಗ್ಯಕ್ಕಾಗಿ, ನನ್ನ ಮನಃಶಾಂತಿಗಾಗಿ 1 ಗಂಟೆಗಳ ಕಾಲ ನಾನು ಯೋಗಾಭ್ಯಾಸದಲ್ಲಿ ತೊಡಗಿಸ್ಕೊಳ್ತೀನಿ ಅಂತ. ಸಾಕಷ್ಟು ಜನ ಹೇಳ್ತೀರಿ ಸಮಯ ಇಲ್ಲ ಅಂತ. ಖಂಡಿತವಾಗಿಯೂ ಇಲ್ಲ. ನೀವು 1 ಗಂಟೆ ಯೋಗಕ್ಕಾಗಿ ಸಮಯವನ್ನು ಮೀಸಲಾಗಿಟ್ಟರೆ ನಿಮಗೆ 2 ಗಂಟೆ ಹೆಚ್ಚುವರಿ ಸಿಗುತ್ತೆ ದಿನದಲ್ಲಿ. ಅಂದರೆ ಅಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳು ಸ್ಪೀಡಪ್ ಆಗ್ತವೆ. ಸೊ ನಿಮಗೆ ಕೆಲಸದ ಹೊರೆ ಅಂತ ಅನಿಸೋದಿಲ್ಲ, ಸಮಯದ ಅಭಾವ ಕೂಡ ಉಂಟಾಗೋದಿಲ್ಲ. ಸೊ ಈ ಒಂದು ಹೊಸ ಸಂವತ್ಸರ ಎಲ್ರಿಗೂ ಕೂಡ ಆರೋಗ್ಯವನ್ನು, ಉತ್ಸಾಹವನ್ನು, ನೆಮ್ಮದಿಯನ್ನು ತಂದುಕೊಡಲಿ. ಈ ಒಂದು ಸುಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದರೆ ನಿಮ್ಗೆ ಹತ್ತಿರದಲ್ಲೇ ಇರುವಂತಹ ಯೋಗ ತರಗತಿಗಳಿಗೆ ಹೋಗಿ, ಅಥವಾ ಆನ್ಲೈನ್ ವೇದಿಕೆಯಲ್ಲಿ ನಿಮಗೆ ಸೂಕ್ತವಾಗುವಂಥ ಸಮಯದಲ್ಲಿ ಹೊಂದಾಣಿಕೆ ಆಗುವಂತಹ ತರಗತಿಗಳಿಗೆ ಭಾಗವಹಿಸಿ. ನಮ್ಮ ಸ್ವಾಸ್ಥ್ಯ ಮಾರ್ಗದ ಮೂಲಕ ನಡೀತಾ ಇರುವಂಥ ತರಗತಿ ಪ್ರತಿನಿತ್ಯ ಬೆಳಗ್ಗೆ 5:30ರಿಂದ 6:45ರವರೆಗೆ ಆನ್ಲೈನ್ ವೇದಿಕೆಯಲ್ಲಿ ಜೂಮ್ ಕ್ಲಾಸಸ್ ನಡೀತವೆ. ಸೆಷನಲ್ಲಿ ಭಾಗವಹಿಸ್ಬೋದು. ಅಥವಾ ನಿಮಗೆ ಸ್ಥಳೀಯವಾಗಿರುವಂತಹ ಹತ್ತಿರದಲ್ಲಿ ಯಾವುದಾದ್ರೂ ಯೋಗ ಶಾಲೆಗಳಿದ್ರೆ ಹೋಗಿ ಅಲ್ಲಿ ನೇರವಾಗಿ ತರಗತಿಗಳನ್ನು ತೆಗೆದುಕೊಳ್ಳಿ. ಆರೋಗ್ಯಕರವಾದಂತಹ ಜೀವನಕ್ಕೆ ಆರೋಗ್ಯಕರವಾದಂತಹ ಅಭ್ಯಾಸಗಳು ತುಂಬಾ ಮುಖ್ಯ. ಅನಾರೋಗ್ಯ ಬಂದ ನಂತರ ನಾವು ಸಾಕಷ್ಟು ಸಮಯವನ್ನು ಕೊಡ್ತೀವಿ, ಸಾಕಷ್ಟು ಹಣವನ್ನು ವ್ಯಯ ಮಾಡ್ಕೊಳ್ತೀವಿ. ಅದರ ಬದಲು ಪ್ರತಿನಿತ್ಯ ದಿನದಲ್ಲಿ 1 ಗಂಟೆ ಸಮಯವನ್ನು ನಮಗಾಗಿ ನಾವು ಮುಡಿಪಾಗಿಡೋಣ. ಆರೋಗ್ಯಕರವಾದಂತಹ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಎಲ್ರಿಗೂ ಕೂಡ ಈ ಹೊಸ ಸಂವತ್ಸರದ ಯುಗಾದಿ ಒಳ್ಳೆಯದನ್ನು ಉಂಟು ಮಾಡಲಿ, ಶುಭವಾಗಲಿ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು.